ನೋಡಿದನು ಕನಕಾಗಿ ರೂಪ ಮೋಡಿಯುಳು ದಣಿಯುತ್ತ ವಿರಗದಿ ದಣಿಯುತ್ತ ವಿರಗದಿ ವಿರಗದಿ ಬಾಡಿ ಬಸವನಿ ನೋಡಿದ ನಿಗದಿ ಮಾಡುತ್ತಲೇ ಗಮನ ನೋಡಿದನು ಸೌಂದರ್ಯವನ್ನು ನೋಡ್ತಾ 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 ಬಂದವ ಅಲ್ಲಿಗೆ ಬೊಂಬೆ ಅಂತ ನಿಂತು ಬಿಟ್ಟು ಹೂದಾಟದ ಸೌಂದರ್ಯದ ಮಧ್ಯದಲ್ಲಿ ಅದಕ್ಕಿಂತಲೂ ಅದ್ಭುತವಾದ ಒಂದು ಸೌಂದರ್ಯವನ್ನು ಕಂಡು ಅದರ ಸವಿಯನ್ನು ಸವಿತಾ ಇದ್ದಾಗ ನನ್ನ ಕಪಾಲಕ್ಕೆ ಬಾರಿಸಿದ ಹಾಗೆ ಮಾಡಿದ್ಯಲ್ಲ ನೀನು. ಅಲ್ಲ ನಿಂತಲ್ಲೇ ನಿಂತದ್ದಿ. ನಾನು ನಿಬ್ಬೆರಗಾದದ್ದು ಯಾಕೆ ಹೇಳು? ನಾವು ಯಾವತ್ತು ನಿರೀಕ್ಷೆ ಮಾಡದೇ ಇದ್ದಂತ ಒಂದು ದೃಶ್ಯವನ್ನು ಕಂಡಾಗ ಆ ರೀತಿಯಾಗಿ ಆಗ್ತದೆ. ಹೌದಾ? ಏನದು ದೃಶ್ಯ? ನಮ್ಮ ಕಲ್ಪನೆಗೂ ನಿಲುಕದಂತಹ ಒಂದು ದೃಶ್ಯ. ಹೌದಾ? ಮನಸ್ಸಿಗಾದ ಬೇಸರವನ್ನು ಪರಿಹಾರ ಮಾಡುವುದಕ್ಕಾಗಿ ಉಪವನವನ್ನು ಪ್ರವೇಶ ಮಾಡಿದ. ಹೌದಾ? ಹೌದು. ನಾನಾ ರೀತಿಯ ಹೂಗಿಡಗಳನ್ನು ಹಾಗೆ ನೋಡ್ತಾ ಮುಂದೆ ಮುಂದೆ ಬರ್ತಾ ಇದ್ದಂತೆ ಪಕ್ಕನೆ ಒಂದು ಮಿಂಚು ಬರ್ತದೆ. ಎಲ್ಲಿ ಮಿಂಚು ಬರ್ಬೇಕಂದ್ರೆ ಮೊದಲು ಗುಡುಗುಡು ಬರ್ಬೇಕು. ಗುಡುಗು ಬರ್ತಿದ್ರೆ ಮತ್ತೆ ಮಳೆ ಬರಬೇಕಿತ್ತಲ್ಲ. ಹಾಗಿದ್ರೆ ಅದು ಅಷ್ಟು ಆಗ್ಲಿಲ್ಲ ಅಂತ ಆದ್ರೆ ಮಿಂಚೆ ಹೊಡೆದದ್ದಲ್ಲ, ಮಿಂಚು ಹೊಡೆದ ಹಾಗೆ ಆದದ್ದು. ಮಿಂಚಿನಂತೆ ಮಿಂಚಿನ ಬಳ್ಳಿ ಏನದು? ಆಕಾಶದ ಅಂಚಿನಿಂದ ಮಿಂಚಿನ ಗೊಂಚಲೊಂದು ಧರೆಗಿಳಿದಂತೆ. ಹೌದಾ? ಏನಂತ ಗೊತ್ತಾಗ್ಲಿಲ್ಲ? ಗೊತ್ತಾಗ್ಲಿಲ್ಲ. ಒಮ್ಮೆಲೆ ನೋಡ್ಬೇಡ, ಸ್ವಲ್ಪ 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 ನೋಡ್ಬೇಕು. ಯಾಕೆ? ಒಮ್ಮೆಗೆ ನೋಡಿದೆ ಅಂತ ಆದ್ರೆ ನಾನು ನಿಬ್ಬೆರಗಾದೆ, ನೀನು ನೇರ ಮೇಲೆ ಹೋಗ್ತಿ. ಹೌದಾ? ಅಂತ ದೃಶ್ಯ ಏನು ಅಂತ ನೋಡ್ಬೇಕು. ಇದೇನು? ಇದು ಬೆರಳು ಗೊತ್ತುಂಟಲ್ಲ? ಬೆರಳ ತುದಿಯನ್ನು ನೋಡು. ಬೆರಳ ತುದಿಯಲ್ಲಿ ಉಗು. ಅದಲ್ವಾ ಉಗುರು ನೋಡು ಅಂತ ಹೇಳ್ತಲ್ಲ. ಇಲ್ಲಿಗೆ ನಿನ್ನ ದೃಷ್ಟಿ ಇರ್ಲಿ, ಹಾಗೆ ನೋಡ್ತಾ ಬಾ. ಈಗ ಈಗ ಓ ನೀನು ಹೇಳಿದ್ದ ಹೌದಾ? ನಿನ್ನ ದೃಷ್ಟಿಯಲ್ಲಿ ನಿಂತಿದೆ. ಈಗ ನಿನ್ನದೆಲ್ಲಿ ನಿಂತಿತ್ತು? ಓ ಹೀಗೆ ಬರಬೇಕಿತ್ತದು. ನಿನ್ನದ್ದು ನನ್ನದು ಓ ಆ ಬದಿಯಲ್ಲಿ ಉಂಟು. ಆಗಿತ್ತಪ್ಪ, ಅದು ಒಂದು ರೀತಿಯಲ್ಲಿ ಒಳ್ಳೆಯದಾಯ್ತು. ಅದಕ್ಕಿಂತ ಮುಂದುವರಿಲಿಲ್ಲ. ಅದಲ್ಲ, ಆಶ್ಚರ್ಯ ನನಗೆ. ನಮ್ಮ ಉಪವನದಲ್ಲಿ ಇಷ್ಟೂ ಚಂದದ ಹೆಣ್ಣು ಮಕ್ಕಳು, ಅದರಲ್ಲಿ ಆ ಮಧ್ಯದಲ್ಲಿ ಒಬ್ಬಳು ಶೋಭಿಸ್ತಾ ಇದ್ದಾಳೆ ನೋಡು. ಅವಳನ್ನು ನೋಡಿದಷ್ಟು ನೋಡ್ಬೇಕು ಅಂತ ಆಗ್ತಾ ಇದೆ. ಇಷ್ಟೂ ಚಂದದ ತರುಣಿಯರು ನಮ್ಮ ಉಪವನಕ್ಕೆ ಬರಬೇಕು ಅಂತಿದ್ರೆ ನಮಗೆ ಗೊತ್ತಿಲ್ಲದವರು ಯಾರು? ಯಾರು? ಎಲ್ಲಿಂದ ಬಂದಿರಬಹುದು? ಯಾರು ಅಂತ ನಾನು ಸ್ವಲ್ಪ ವೀಕ್ಷಿಸಿ ಬರ್ತೇನೆ. ಸ್ವಲ್ಪ ಬದಿಯಲ್ಲಿರು. ನಿನಗೆ ಕಣ್ಣು ಕಾಣುವುದಿಲ್ಲ? ದೂರದಿಂದೆಲ್ಲ ಕಾಣುವುದಿಲ್ಲ ಅಂತ ಹೇಳ್ತಾ ಇದ್ದಿ. ದೂರದಿಂದ ಬೇಗ ಕಾಣ್ತದೆ, ಹತ್ತಿರ ಹೋದ್ರೆ ಕಾಣುವುದಿಲ್ಲ. ಹೌದಾ? ಹಾಗಿದ್ರೆ ಸ್ವಲ್ಪ ದೂರ ನಿಂತೆ ನೋಡು. ಏನಾಯ್ತು? ಓ ಆ ಹುಡುಗಿ ಯಾರಂತ ಗೊತ್ತಾಗಲಿಲ್ವಾ? ಮತ್ತೆ ಅದೇ ಪ್ರಶ್ನೆ ನನ್ನಲ್ಲಿ ಕೇಳ್ತಾನೆ. ಗೊತ್ತಾಗ್ಲಿಲ್ಲ ಅಂತಲೇ ನಾನು ಹೇಳಿದ್ದು. ಆ ಹುಡುಗಿ ನಿನ್ನ ಸಂಬಂಧದ ಹುಡುಗಿ ಅಲ್ವಾ? ನಿನಗೆ ಹುಚ್ಚು ಪ್ರಾರಂಭ ಆಗಿ ದಿವಸ ಎಷ್ಟಾಯ್ತಾ? ಯಾವುದು? ನನ್ನ ಸಂಬಂಧದ ಹುಡುಗಿ ಅಂತ ಆದ್ರೆ ನಿನ್ನಲ್ಲಿ ಯಾರು ಅಂತ ಕೇಳ್ತೇನೆ ನಾನು. ನಿನಗೆ ಗೊತ್ತಾಗ್ಲಿಲ್ವಾ? ಮತ್ತೆ ಹೇಳ್ತಾನೆ ಏನು? ನನಗೆ ಗೊತ್ತೇ. ಮತ್ತೆ ಸತ್ಯ ಇನ್ನಾಡೆ. ಅಯ್ಯೋ, ನಾನು ಯಾವಾಗ ನೋಡಿದ್ದ? ಎಲ್ಲವೂ ಸಮಯ ಆಯ್ತು ನೋಡಿ. ಸಣ್ಣದಿರುವಾಗ ಇಷ್ಟು ಬೇಗ ಇಷ್ಟು ದೊಡ್ಡವಳಾಗ್ತಾಳ? ಅವಳು ನಿನ್ನ ಮಾವನ ಮಗಳು. ಹೌದು ಹೌದು. ಈಗ ಅವಳು ನನ್ನ ಮಾವನ ಮಗಳು. ಅವಳು ಆಚೆ ಇದ್ದವಳು ನನ್ನ ಸಣ್ಣತ್ತೆಯ ದೊಡ್ಡ ಮಗಳು. ಈಚೆ ಇದ್ದವಳು ದೊಡ್ಡ ಮಾವನ ಸಣ್ಣ ಮಗಳು. ನಿನ್ನ ಕುಟುಂಬ ಸಂಸಾರ ಎಲ್ಲ ಹೀಗೆ ಯಾರ್ಯಾರ ಜೊತೆಗೆ ತಿರುಗಾಡುದು ಅಲ್ವಾ? ನಾನು ನಿನ್ನೊಟ್ಟಿಗೆ ಹಾಗೆ ಅವರು ಕೂಡ. ನಿಲ್ಲು, ನನ್ನ ಮಾವನ ಮಗಳು ಅಂತ ಆದ್ರೆ ಅವಳಿಮ್ಮಲ್ಲಿ ನನ್ನ ಮುಂದೆ ಎರಡು ಮಾತಾಡಿಸ್ಬೇಕು. ನಾನೇ ಮಾತಾಡ್ತೇನೆ, ಅದಕ್ಕೆ ನೀನು ಯಾಕೆ ಸುಮುಖ?